ಹಲೋ ಟ್ರೇಡರ್ಸ್, ವೆಲ್ಕಮ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಇದು ಇವತ್ತಿನ ಟ್ರೇಡ್. ಮಾರ್ನಿಂಗ್ಗೆ ಕಾಲ್ ಸೈಡ್ ಮೊಮೆಂಟಮ್ ಬರುತ್ತೆ ಅಂತ ಗೊತ್ತಿತ್ತು. ಸೊ ಆದ್ರೆ ಒಂದು ಟ್ರೇಡ್ ಮಿಸ್ ಆಯಿತು, ಮತ್ತೆ ವೇಟ್ ಮಾಡ್ತಾ ಇದ್ದೆ. ತಾಳ್ಮೆಯಿಂದ ಕೊನೆಗೆ ಒಂದು ಟ್ರೇಡ್ ಸಿಕ್ತು ಕನ್ಫರ್ಮೇಷನ್ ಅಲ್ಲಿ. ಓಕೆ, ಸೊ ಟ್ರೇಡ್ ಮಾಡಿದ್ದೀನಿ. ಸಮ್ವೇರ್ 63 to 64 ಪಾಯಿಂಟ್ಸ್ ಅನ್ನೋ ಟಾರ್ಗೆಟ್ ಇದೆ. ತಾಳ್ಮೆಯಿಂದ ವೇಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ನಾರ್ಮಲ್ ಆಗಿ 2 ಟೈಪ್ಸ್ ಆಫ್ ಪರ್ಸನ್ಸ್ ಕಾಲ್ ಮಾಡ್ತಾ ಇರ್ತಾರೆ. ಕೆಲವರು, ಸರ್ ನನಗೆ ಓವರ್ ಟ್ರೇಡಿಂಗ್ ಮಾಡೋ ಒಂದು ಹ್ಯಾಬಿಟ್ ಇದೆ, ಟಾರ್ಗೆಟ್ ಬರೋ ತನಕ ವೆಯ್ಟ್ ಮಾಡಲ್ಲ ಸರ್, ಲಾಸ್ ಆದ್ರೆ ನೋಡ್ತಾ ಇರ್ತೀನಿ, ಪ್ರಾಫಿಟ್ ಆದಾಗ ನನ್ನಿಂದ ನೋಡಕ್ಕಾಗಲ್ಲ ಅಂತ ಕೆಲವರು ಹೇಳ್ತಾರೆ. ಸೇಮ್ ಇನ್ನೊಬ್ರು ಹೆಂಗ್ ಹೇಳ್ತಾರೆ ಅಂತಂದ್ರೆ, ಸೇಮ್ ಡೈಲಾಗ್ ಇವಾಗ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಇಬ್ರು ಹೇಳೋದು ಸೇಮ್ ಡೈಲಾಗೆ. ಆದ್ರೆ ಏನಾಗತ್ತಂದ್ರೆ, ಪರ್ಸನ್ ಇರ್ತಾರಲ್ವಾ, ಅವ್ರು ಬಂದ್ಬಿಟ್ಟು ಕೋರ್ಸ್ ನ ಪರ್ಚೇಸ್ ಮಾಡ್ತಾರೆ. ಸೊ ಕ್ಲಾಸಸ್ಗೆ ಜಾಯ್ನ್ ಆಗ್ತಾರೆ. 2 months ಟ್ರೇಡಿಂಗ್ ಮಾಡಲ್ಲ, 1 to 2 months ಟ್ರೇಡಿಂಗ್ ಮಾಡಲ್ಲ. 1 month ಫುಲ್ ಲರ್ನಿಂಗ್ ಇರುತ್ತೆ, ಸೆಕೆಂಡ್ ಮಂತ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಸೊ ಥರ್ಡ್ ಮಂತ್ ಇಂದ, ಸೆಕೆಂಡ್ ಮಂತ್ ಆದ್ಮೇಲೆ ಥರ್ಡ್ ಮಂತ್ ಇಂದ ಡೈಲಿ ಟ್ರೇಡಿಂಗ್ ಮಾಡ್ತಾರೆ, ಒಂದು ಟ್ರೇಡ್ ಅಲ್ಲಿ ಮಾಡಿಕೊಂಡು. ಸೊ ಮುಂದೆ ಹೋಗ್ತಾ ಇದ್ದಾರೆ. ಇವಾಗ ಓವರ್ ಟ್ರೇಡಿಂಗ್ ಮಾಡ್ತಾ ಇಲ್ಲ. ಸುಮಾರು ಜನರು ನನಗೆ ಹೇಳ್ತಾ ಇರ್ತಾರೆ ಕಾಲ್ ಮಾಡ್ಬಿಟ್ಟು, ಸರ್ ಇವಾಗ ನಾನು ಓವರ್ ಟ್ರೇಡಿಂಗ್ ಮಾಡ್ತಾ ಇಲ್ಲ, ಟಾರ್ಗೆಟ್ ಬಂದ್ರೆ ಟಾರ್ಗೆಟ್, ಸ್ಟಾಪ್ ಲಾಸ್ ಬಂದ್ರೆ ಸ್ಟಾಪ್ ಲಾಸ್ ಅಂತ ಸುಮಾರು ಜನರು ಇರ್ತಾರೆ. ಆದ್ರೆ ಕೆಲವರು ಕಾಲ್ ಮಾಡಿರ್ತಾರೆ, ನನ್ನ ಜೊತೆ ಡಿಸ್ಕಷನ್ ಆಗಿರುತ್ತೆ, ಆದ್ರೆ ಜಾಯಿನ್ ಆಗಲ್ಲ, ಕೋರ್ಸ್ಗೆ ಜಾಯಿನ್ ಆಗಿರಲ್ಲ. ಮತ್ತೆ ರೀಸೆಂಟ್ ಆಗಿ ನಿನ್ನೆ ಒಬ್ರು ಕಾಲ್ ಮಾಡಿದ್ರು, ಸರ್ ನಿಮಗೆ 1.5 month ಬ್ಯಾಕ್ ನಿಮ್ಗೆ ಕಾಲ್ ಮಾಡಿದ್ದೆ ಸರ್, ಮತ್ತೆ ಕಾಲ್ ಮಾಡ್ತಾ ಇದ್ದೀನಿ, ಹೇಗೆ ಜಾಯ್ನ್ ಆಗಬೇಕು ಪ್ರಾಸೆಸ್ ಹೇಳಿ ಸರ್ ಅಂತ ಹೇಳಿದ್ರು. ಸರ್ ಯಾಕೆ ಸರ್ ಅವಾಗೆ ಜಾಯ್ನ್ ಆಗಿಲ್ಲ ಅಂತ ಕೇಳಿದ್ರೆ, ಸರ್ ಈ ಸುಮ್ಮನೆ ಯಾಕೆ ಸರ್ ಮತ್ತೆ ಒಂದು ಕೋರ್ಸ್ ನ ಬೈ ಮಾಡೋದು ಅಂತ ಹೇಳ್ಬಿಟ್ಟು, ಸೊ ನನ್ನ ಹತ್ರ ಇರೋ ಒಂದು ಕ್ಯಾಪಿಟಲ್ ನ ಮತ್ತೆ ಟ್ರೇಡಿಂಗ್ ಮಾಡಿದೆ ಸರ್, 1.5 ಲಕ್ಷ ಲಾಸ್ ಆಯ್ತು ಅಂತ ಹೇಳಿದ್ರು. ಸೊ ಹೀಗಿರುತ್ತೆ ನೋಡಿ, ಪರ್ಸನ್ ಎ ಪರ್ಸನ್ ಬಿ. ನನ್ನ ಹತ್ರನೇ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲ. ನೀವು ಫಸ್ಟ್ ಒಂದು ಪ್ರಾಪರ್ ಮೆಂಟರ್ ನ ಸೆಲೆಕ್ಟ್ ಮಾಡ್ಕೋಬೇಕು, ಪ್ರಾಪರ್ ಮೆಂಟರ್. ಇವಾಗ ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ಜಾಬ್ ಮಾಡಕ್ ಹೋಗ್ತಾ ಇದ್ದೀರಾ, ಜಾಬ್ ಅಲ್ಲಿ ಫಸ್ಟ್ ನಿಮಗೆ ಆನ್ ಜಾಬ್ ಟ್ರೈನಿಂಗ್ ಸಮಥಿಂಗ್ ಇರುತ್ತೆ. ಆ ಒಂದು ಆನ್ ಜಾಬ್ ಟ್ರೈನಿಂಗ್ ಅಲ್ಲಿ ನಿಮಗೆ ಒಬ್ಬ ಸೀನಿಯರ್ ನ ಅಲೋಕೇಟ್ ಮಾಡ್ತಾರೆ ಅಲ್ವಾ. ಈವನ್ ನೀವು ಯಾವ್ದೋ ಒಂದು ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ, ನಿಮ್ ಸೈಡ್ ಅಲ್ಲಿ ಕೋ ಡ್ರೈವರ್ ಇರ್ತಾರೆ, ಅವ್ರು ನಿಮ್ಮ ಮಾಸ್ಟರ್. ಸೊ ಅವರು ನಿಮ್ಗೆ ಡ್ರೈವಿಂಗ್ ಇಲ್ಲಿ ಬ್ರೇಕ್ ಹಾಕ್ಬೇಕು, ಇಲ್ಲಿ ಆಕ್ಸಿಲೇಟರ್ ಇದು ಮಾಡ್ಬೇಕು, ಮತ್ತೆ ಈ ತರ ಲೆಫ್ಟ್ ಔಟ್ ರೈಟ್ ಅಂತ ಹೇಳ್ತಾ ಇರ್ತಾರೆ, ಮಾರ್ಜಿನ್ಸ್ ಎಲ್ಲ. ಸೇಮ್ ಸ್ಟಾಕ್ ಮಾರ್ಕೆಟ್ ಸಹ ಹಾಗೆ, ದುಡ್ಡಿರುತ್ತೆ ಆದ್ರೆ ಕಲಿಬೇಕು ಅನ್ನೋ ಒಂದು ಇಂಟೆನ್ಷನ್ ಇರಲ್ಲ. ಕೈಯಲ್ಲಿ ಫುಲ್ ದುಡ್ಡು ಲಾಸ್ ಆದಾಗ ಮತ್ತೆ ಗೊತ್ತಾಗತ್ತೆ, ಹೌದಲ್ವಾ ನಾನು ಕಲಿಬೇಕು ಅಂತ. ಅರ್ಥ ಮಾಡ್ಕೊಳ್ಳಿ. ಈವನ್ ಈಗ ನೋಡಿ, ಇದು ನಂದು ರಿಯಲ್ ಟ್ರೇಡ್ ಡನ್ ಆಗಿದೆ. ಡನ್ ಟ್ರೇಡ್ ಅಲ್ಲಿ ಆಲ್ಮೋಸ್ಟ್ 64 ಪಾಯಿಂಟ್ಸ್ ಇದೆ. ನಾನು ಬೇಕು ಅಂತಂದ್ರೆ ಪೀಪಲ್ಸ್ ನ ಅಟ್ರಾಕ್ಟ್ ಮಾಡಬೇಕು ಅಂತಂದ್ರೆ ಜಸ್ಟ್ ಪ್ರಾಫಿಟ್ ತೋರಿಸಿದ್ರೆ ಸಾಕು, ವಿತ್ ಇನ್ 1 month ಅಲ್ಲಿ ಎಷ್ಟೋ ಜನರು ಬಂದ್ಬಿಡ್ತಾರೆ. ಇವಾಗ ಪ್ರಾಫಿಟ್ ನೋಡ್ಕೊಂಡು ಬರೋರು ಹೆಂಗಿರ್ತಾರೆ ಗೊತ್ತಾ, ಅವ್ರ ಮೈಂಡ್ ಸೆಟ್. ಅವರು ಸಹ ನಾನು ಇವಾಗ ಎಷ್ಟು ಪ್ರಾಫಿಟ್ ತೋರಿಸ್ತೀನಿ, ಅವರು ಸಹ ಅಷ್ಟೇ ಪ್ರಾಫಿಟ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಬರ್ತಾರೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಅಷ್ಟು ಆಗಲ್ಲ. ಸೀರಿಯಸ್ಲಿ, ಇವಾಗ ಎಷ್ಟು ದುಡ್ಡು ಮಾಡ್ತಾ ಇರ್ತೀನಿ, ಸೇಮ್ ದುಡ್ಡನ್ನ ನೀವು ಮಾಡಕ್ ಆಗಲ್ಲ. ಇನಿಷಿಯಲ್ ಆಗಿ ಫಸ್ಟ್ ನೀವೇನ್ ಮಾಡಬೇಕು ಅಂತಂದ್ರೆ ಕಲಿಬೇಕು. ಇವಾಗ ನನ್ನ ಹತ್ರ ನಾನು ತುಂಬಾ ದೊಡ್ಡದಾಗಿ ತೋರಿಸ್ತೀನಿ ಪ್ರಾಫಿಟ್ ನ. ಆ ಪ್ರಾಫಿಟ್ ನ ನೋಡ್ಬಿಟ್ಟು ನೀವು ಸಹ ನನ್ನ ಹತ್ರ ಬಂದಿದ್ದೀರಾ ಅಂತಂದ್ರೆ, ನೀವು ಸಹ ನಾನು ಸಹ ಅಷ್ಟೇ ದುಡಿಬೇಕು ಸರ್, ಪರ್ ಡೇಗೆ 70,000 ನಾನು ದುಡಿಬೇಕು ಸರ್ ಅಂತ ನೀವೇ ಬರ್ತೀರಾ. ಸೊ ಹಂಗ ಬಂದ್ರೆ ನಿಮ್ಮಿಂದ ಆಗಲ್ಲ. ಯಾಕೆಂತಂದ್ರೆ ನನ್ನ ಮೈಂಡ್ ಸೆಟ್ ಬೇರೆ ಇರುತ್ತೆ, ನಿಮ್ಮ ಮೈಂಡ್ ಸೆಟ್ ಬೇರೆ ಇರುತ್ತೆ. ಈಗ ನೋಡಿ, ಇದು ಆಲ್ಮೋಸ್ಟ್ ಟಾರ್ಗೆಟ್ ಹತ್ರ ಇದೆ, ಎಂ ಪ್ಯಾಟ್ರನ್ ತರ ಸಹ ಕಾಣಿಸ್ತಾ ಇರುತ್ತೆ. ಈಗ ನೋಡಿ, ಸುಮಾರು ಜನರು ಇದನ್ನ ಎಂ ಪ್ಯಾಟ್ರನ್ ಅಂತ ಹೇಳ್ತಾರೆ. ಈ ರೀತಿ ಡಬಲ್ ಟಾಪ್ ಬರ್ತಾ ಇದ್ರೆ ಇಲ್ಲಿಂದ ಮತ್ತೆ ಕೆಳಗಡೆ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ. ಇವಾಗ ಆಸ್ ಎ ಎಕ್ಸ್ಪೀರಿಯನ್ಸ್ ಪರ್ಸನ್, ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ನನ್ನ ಟ್ರೇಡ್ ಸಹ ನೀವು ನೋಡ್ತಾ ಇದ್ದೀರಾ. ರೆಡ್ ಕಲರ್ ಕ್ಯಾಂಡಲ್ ಬಂದ್ರು ಸಹ ನಾನು ಎದುರ್ಕೊಳಲ್ಲ, ವೆಯ್ಟ್ ಮಾಡ್ತೀನಿ, ಟಾರ್ಗೆಟ್ ಬರೋ ತನಕ ವೆಯ್ಟ್ ಮಾಡ್ತೀನಿ. ಅಷ್ಟು ತಾಳ್ಮೆ ಇದೆ. ಅಂಡ್ ನನಗೆ ಪ್ರೊಫೆಷನಲ್ ಟ್ರೇಡಿಂಗ್ ಅಂದ್ರೆ ಹೇಗೆ ಅಂತ ಗೊತ್ತು. ಈವನ್ ನಾನು ಸ್ಟೂಡೆಂಟ್ಸ್ಗೂ ಸಹ ನಾನು ಹೇಳ್ಕೊಡ್ತಾ ಇರ್ತೀನಿ, ಟಾರ್ಗೆಟ್ ಬಂದ್ರೆ ಟಾರ್ಗೆಟ್, ಸ್ಟಾಪ್ ಲಾಸ್ ಬಂದ್ರೆ ಸ್ಟಾಪ್ ಲಾಸ್. ಆದ್ರೆ ಕೆಲವರು, ನಾನು ಇವಾಗ ಫಾರ್ ಎಕ್ಸಾಂಪಲ್ ಪ್ರಾಫಿಟ್ ತೋರಿಸಿದೀನಿ ಅಂತ ಅನ್ಕೊಳ್ಳಿ, ಆ ಪ್ರಾಫಿಟ್ ನೋಡ್ಬಿಟ್ಟು ನಾನು ಸಹ ಇಷ್ಟೇ ಮಾಡ್ಬೇಕು ಅಂತ ಒಂದು ಇಂಟೆನ್ಷನ್ ಅಲ್ಲಿ ಬರ್ತಾರಲ್ವಾ, ಅವರಿಂದ ಈ ರೆಡ್ ಕಲರ್ ಕ್ಯಾಂಡಲ್ ನೋಡ್ಕೊಂಡು ನೋಡಕ್ ಆಗಲ್ಲ ಅವರಿಂದ. ಯಾಕಂತಂದ್ರೆ ಅದು ಒಂದು ಪ್ರಾಸೆಸ್. ಮಾರ್ಕೆಟ್ ಅಲ್ಲಿ ಸೈಕಾಲಜಿ ಹೀಗೆ ಇರೋದು, ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾನು ಇವಾಗೂ ಸಹ ಅಷ್ಟೇ, ಪ್ರಾಫಿಟ್ ತೋರಿಸೋದು 1 minute ಆಗಲ್ಲ ನನಗೆ. ಪ್ರಾಫಿಟ್ ತೋರಿಸ್ಬೋದು, ಆದರೆ ನನ್ನ ಹತ್ರ ಇರೋ ಸ್ಟೂಡೆಂಟ್ಸ್ಗೂ ಸಹ ಸ್ವಲ್ಪ ಎಫೆಕ್ಟಿವ್ ಆಗತ್ತೆ. ಅವ್ರು ಎಷ್ಟೇ ಚೆನ್ನಾಗಿ ಮಾಡಿದ್ರು ಸಹ, ಇವಾಗ ನಾನು ಎಷ್ಟು ಮಾಡ್ತಾ ಇರ್ತೀನಿ ಅವರು ಸಹ ಅಷ್ಟೇ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಬರುತ್ತೆ. ಸೊ ಈಗ ಅವನ್ನ ಒಂದು ಪ್ರಾಪರ್ ಪಾತಲ್ಲೇ ಕಲಿಸ್ತಾ ಇದ್ದೀನಿ ಸ್ಟೂಡೆಂಟ್ಸ್ ನ. ಇವಾಗ ಕೆಲವರು 8 lakhs ಪ್ರಾಫಿಟ್ ಮಾಡಿದ್ದಾರೆ, ಕೆಲವರು 1 ಲಕ್ಷ ಪ್ರಾಫಿಟ್ ಮಾಡಿದ್ದಾರೆ, ಕೆಲವರು 2 lakh 3 lakh ಸಹ ಪ್ರಾಫಿಟ್ ಮಾಡ್ತಾ ಇದ್ದಾರೆ.
ನನ್ನ ಕ್ಲಾಸ್ಗೆ ಜಾಯ್ನ್ ಆದಾಗಿಂದ ಇಲ್ಲಿ ತನಕ ಕೆಲವರು 7 ಲ್ಯಾಕ್ ಪ್ರಾಫಿಟ್ ಮಾಡಿದ್ದಾರೆ, ಕೆಲವರು 3-2 ಹಂಗೆ ಮಾಡ್ತಾ ಬರ್ತಾ ಇದ್ದಾರೆ, ಕೆಲವರು ಈವನ್ ಇವಾಗ ಕಲ್ತಾ ಇದ್ದಾರೆ. ಸೊ ರೀಸೆಂಟ್ ಆಗಿ ಜಾಯ್ನ್ ಆಗಿರ್ತಾರಲ್ವ ಅವರು. ಈಗ ನೋಡಿ ಈವನ್ ಈ ಒಂದು ಟ್ರೇಡ್ ನೋಡಿ ಆಲ್ಮೋಸ್ಟ್ ಟಾರ್ಗೆಟ್. ಇವಾಗ ನೋಡಿ ನನ್ನ ಹತ್ರ ಎಕ್ಸ್ಪೀರಿಯನ್ಸ್ ಇದೆ, ಅರ್ಥ ಮಾಡ್ಕೊಳ್ಳಿ ಸರ್, ಅರ್ಥ ಮಾಡ್ಕೊಳ್ಳಿ. ಸುಮಾರು ಜನರು ನಿಮಗೆ ಪ್ರಾಫಿಟ್ ತೋರಿಸ್ಬಿಟ್ಟು ಕೋರ್ಸ್ ಅಲ್ಲಿ ಎನ್ರೋಲ್ ಆಗೋ ತರ ಮಾಡಿಸ್ತಾ ಇರ್ತಾರೆ. ಅರ್ಥ ಮಾಡ್ಕೊಳ್ಳಿ, ನೀವು ಬೇರೆಯವ್ರ ಪ್ರಾಫಿಟ್ ನೋಡ್ಕೊಂಡು ನೀವು ಅಲ್ಲಿ ಹೋಗ್ಬಿಟ್ಟು ಜಾಯ್ನ್ ಆದ್ರೆ ನಿಮ್ಗೆ ಅರ್ಧ ನಾಲೆಡ್ಜ್ ಸಿಗತ್ತೆ, ಮತ್ತೆ ನಿಮ್ಮಿಷ್ಟ. ಈವನ್ ನನ್ನ ಸ್ಟೂಡೆಂಟ್ಸ್ ರಿವ್ಯೂಸ್ ಸಹ ನೋಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೇಗಿದೆ ಸ್ಕ್ಯಾಮ್ಸ್ ಅಂತ. ಕೊನೆಗೆ ನೋಡಿ ಈ ಒಂದು ಟ್ರೇಡ್ ಅಲ್ಲಿ ಟಾರ್ಗೆಟ್ ಹಿಟ್ ಆಯ್ತು. ನೀವೇನಾದ್ರೂ ನನ್ನ ಕ್ಲಾಸ್ಗೆ ಜಾಯ್ನ್ ಆಗ್ಬೇಕು ಅಂತಂದ್ರೆ ಇಲ್ಲಿ ಕಾಣಿಸೋ ನಂಬರ್ಗೆ ಕರೆ ಮಾಡಿ. ಥ್ಯಾಂಕ್ ಯು. Samurai sword on my back.